ರಾಯಚೂರು ನಗರದ ಕಾಕಿನಕೆರೆಯ ಕೊಳಚೆ ಪ್ರದೇಶಕ್ಕೆ ಸಂಬಂಧಿಸಿದ ಆದೇಶದ ಪ್ರತಿಯನ್ನು ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ತಕ್ಷಣ ವರ್ಗಾಯಿಸುವಂತೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ನಗರದ ಪರಿಮಿತಿಯಲ್ಲಿರುವ ಕಾಕಿನಕೆರೆಯ ಸರ್ವೆ ನಂಬರ್ 12/2ರ ಸುಮಾರು 9 ಎಕರೆ 24 ಗುಂಟೆ ಜಮೀನನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿರುವ ಅಧಿಸೂಚನೆಯ ಪ್ರತಿಯನ್ನು ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ತಕ್ಷಣ ಕಳಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಪ್ರದೇಶದಲ್ಲಿ ಕಳೆದ 40 ವರ್ಷಗಳಿಂದ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದು, ಸರ್ಕಾರ ಈಗಾಗಲೇ ಮಂಡಳಿಯ ಅನುದಾನದಡಿ 100 ಮನೆಗಳನ್ನು ಮಂಜೂರು ಮಾಡಿದೆ. ಅಲ್ಲದೆ 60 ಮನೆಗಳು ನಿರ್ಮಾಣಗೊಂಡಿದ್ದು, ಉಳಿದ ಮನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಇನ್ನು ಮನೆ ಸೌಲಭ್ಯ ಸಿಗದ ಕುಟುಂಬಗಳಿಗೂ ವಸತಿ ಕಲ್ಪಿಸಿ ಗುಡಿಸಲು ರಹಿತ ಜಿಲ್ಲೆಯನ್ನಾಗಿ ರೂಪಿಸುವ ಸರ್ಕಾರದ ಉದ್ದೇಶವನ್ನು ಸಾಕಾರಗೊಳಿಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಕಾಕಿನಕೆರೆಯ ಜಮೀನಿನ ಪಹಣಿಯಲ್ಲಿ ಇನ್ನೂ ಖಾಸಗಿ ಜಮೀನು ಎಂದು ದಾಖಲಾಗಿರುವುದನ್ನು ತಕ್ಷಣ ಸರಿಪಡಿಸಿ ಸರ್ಕಾರಿ ಜಮೀನು ಎಂದು ದಾಖಲಿಸಬೇಕೆಂದು ಜಿಲ್ಲಾ ಆಡಳಿತವನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೆ. ಗೊಂಡಪ್ಪ, ನರಸರೆಡ್ಡಿ, ಯುಕೆ ಚಿದಾನಂದಪ್ಪ, ರಂಗಪ್ಪ ನಾಯಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಏನಂದರೆ ರಾಯಚೂರು ನಗರ ಪರಿಮಿತಿಯಲ್ಲಿ ಬರುವ ಕಾಕಿನಕೆರೆಯ ಜಮೀನು ಸರ್ವೆ ನಂಬರ್ 12/2 ವಿಸ್ತೀರ್ಣ 9 ಎಕರೆ 24 ಗುಂಟೆ ಖಾಸಗಿ ಜಮೀನು ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡಿದ ಉಲ್ಲೇಖಿತ ಅಧಿಸೂಚನೆ ಆದೇಶ ಪ್ರತಿಯನ್ನು ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ರಾಯಚೂರಿವರೆಗೆ ಕಳಿಸಲು ವಿನಂತಿಸುತ್ತಾ ಸದರಿ ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿಯಲ್ಲಿ ಬಡ ಕುಟುಂಬಗಳ ವಾಸಿಸಲು ಸರ್ಕಾರದಿಂದ 100 ಮನೆಗಳು ಮಂಜೂರು ಮಾಡಿ ಆದೇಶ ಹೊರಡಿಸಿತ್ತು. ಈ ಪ್ರದೇಶದಲ್ಲಿ ಸುಮಾರು 200 ಕುಟುಂಬಗಳು 40 ವರ್ಷಗಳಿಂದ ಗುಡಿಸಲುಗಳಲ್ಲಿ ವಾಸವಾಗಿರುತ್ತಾರೆ. ಪ್ರಸ್ತುತ ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು 60 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಇನ್ನೂ ಮನೆಗಳ ನಿರ್ಮಾಣ ಹಂತದಲ್ಲಿವೆ ಹಾಗೂ 40 ವರ್ಷಗಳಿಂದ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳಿಗೂ ಮನೆಗಳನ್ನು ಮಂಜೂರು ಮಾಡಿ ಸರ್ಕಾರದ ಉದ್ದೇಶದಂತೆ ಗುಡಿಸಲು ರಹಿತ ಜಿಲ್ಲೆಯನ್ನಾಗಿ ಪರಿವರ್ತಿಸಬೇಕಾಗಿದೆ. ಸದರಿ ಕಾಕಿನಕೆರೆಯ ಜಮೀನು ಪಾಣಿಯ ಪತ್ರಿಕೆಯಲ್ಲಿ ಈಗಲೂ ಖಾಸಗಿ ಜಮೀನು ಎಂದು ನಮೂದಿಸಲಾಗಿರುತ್ತದೆ. ಇದನ್ನು ತಕ್ಷಣವೇ ಸರ್ಕಾರಿ ಜಮೀನು ಎಂದು ಪಾಣಿ ಪತ್ರಿಕೆಯಲ್ಲಿ ನಮೂದಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಬೇಕೆಂದು ನಮ್ಮ ಸಂಘಟನೆ ಆಗ್ರಹಿಸುತ್ತದೆ. ಬಡಾವಣೆಯ ಕಾಕಿನಕೆರೆಯ ನಿವಾಸಿಗಳಿಗೆ ಸುಮಾರು ದಿನಗಳಿಂದ ನಿರಂತರವಾಗಿ ನಮ್ಮ ಬಡಾವಣೆ ಜನರು ಮತ್ತು ಸಂಘದವರು ನಮ್ಮ ಕಡೆಯಿಂದ, ನಮ್ಮ ಶಾಸಕರ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ಭಾಳಷ್ಟು ಸಲ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೇವೆ. ಇದಕ್ಕಾಗಿ ಅಂದರೆ ನಮ್ಮ ಬಡಾವಣೆಗೆ ಹಕ್ಕುಪತ್ರ ನೀಡುವ ಬಗ್ಗೆ ಸುಮಾರು ಅಲ್ಲಿ 300-400 ಜನ ಕೂಲಿ ಕಾರ್ಮಿಕರು ವಾಸಿಸುವ ಸ್ಥಳ. ಸುಮಾರು 30-40 ವರ್ಷದಲ್ಲಿ ನಿರಂತರ ಅಲ್ಲೇ ಇದ್ದಂಥ ವಾಸಿಸುತ್ತಿರುವಂಥ ಜನಗಳಿಗೆ ಹಕ್ಕುಪತ್ರ ನೀಡಬೇಕಂತ ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿವಿ, ಸರ್ಕಾರ ಮತ್ತು ಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿವಿ. ಆದರೆ ಯಾರೂ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಇದಕ್ಕಿಂತ ಮುಂಚೆ ಸ್ಲಂ ಬೋರ್ಡ್ ಕಡೆಯಿಂದ ನಮ್ಮ ಕಾಕಿನಕೆರೆಗೆ 100 ಮನೆಗಳು ನಮ್ಮ ಶಾಸಕರು ಒದಗಿಸಿದರು. ಆದರೂ ಅದಕ್ಕೂ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಸುಮಾರು 100 ಮನೆಗಳು ಅದರಲ್ಲಿ 60 ಮನೆಗಳು ನಿರ್ಮಾಣಗೊಂಡು ಪೂರ್ಣಗೊಂಡು ವಾಸಿಸ್ತಾ ಇದ್ದಾರೆ. ಅದು ಸ್ಲಂ ಬೋರ್ಡ್ ಕಡೆಯಿಂದನೂ ನಮ್ಗೆ ಆ ಮನೆಗಳಿಗೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರಬೇಕಂತೇಳಿ ಇವತ್ತು ನಮ್ಮ ಕೊಂಡಪ್ಪವ್ರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಮ್ಮ ಬಡಾವಣೆ ಎಲ್ಲ ಹೆಣ್ಣುಮಕ್ಕಳು, ಯುವಕರು, ಹಿರಿಯರ ಕಡೆಯಿಂದ ಮನವಿ ಪತ್ರವನ್ನು ಕೊಡಲಾಗಿ ಇವತ್ತು ನಾವು ಬಂದಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ, ದಯಮಾಡಿ ನಮ್ಮ ಬಡ ಜನರಿಗೆ ನಿಮ್ಮ ಸಹಕಾರ ಕೊಟ್ಟು ದಯವಿಟ್ಟು ನಮಗೆ ಹಕ್ಕುಪತ್ರ ನೀಡಬೇಕಂತೇಳಿ ನಮ್ಮ ಜಿಲ್ಲಾಧಿಕಾರಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರು ಹೇಳಿದರು, ಇದಕ್ಕಿಂತ ಮುಂಚೆ ಬಂದು ಹೇಳಿದರು ನಮ್ಮ ಶಾಸಕರು ಕೊಡಲೇಬೇಕು, ಅವ್ರಿಗೆ ಭಾಳ ವರ್ಷದಿಂದ ಇಲ್ಲೇ ಇದ್ದಾರೆ ಅಂತ ಹೇಳಿದರು. ಇದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳು ಆಯ್ತು ಸರ್ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಕಮಿಷನರ್ ಜುಬೇನ್ ಪಾತ್ರ ಅವರಿಗೂ ಹೋಗಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಹೇಳಿದ್ದಾರೆ ನಾವು ಮಾಡ್ತೀವಿ ಸರ್ ಅಂತ. ಅನೇಕರು ಬಂದು ಬರ್ತಾ ಇದ್ದಾರೆ, ನಾವು ಮನವಿ ಪತ್ರ ಕೊಡ್ತಾ. ವಿಧಾನಸಭಾ ಕ್ಷೇತ್ರದ ಕ್ಷೀರಭಾಗ್ಯ ಯೋಜನೆ ಅಡಿ ಮಕ್ಕಳಿಗೆ ನೀಡಲಾಗುವ ಹಾಲಿನ ಪೌಡರ್ ಅಕ್ರಮವಾಗಿ ಗ್ರಾಮಾಂತರ ಕ್ಷೇತ್ರದ ಗಬ್ಬೂರು ಬಳಿಯ ಸುಲ್ತಾನಪುರ ಗ್ರಾಮದಿಂದ ಹೈದರಾಬಾದ್ ಸಾಗಾಣಿಕೆ ಮಾಡಲಾಗುತ್ತಿದೆ. ಇದನ್ನು ಭೇದಿಸದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಗಿನ್ನೆಸ್ ಗುರು ಬಿಜೆಪಿ ಗ್ರಾಮೀಣ ಮಂಡಳದ ಅಧ್ಯಕ್ಷರಾದ ಮಹಂತೇಶ ಮುಕ್ತಿ ಅವರು ಎಚ್ಚರಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ,
ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಸುಲ್ತಾನಪುರ ಗ್ರಾಮದ ಹೊರವಲಯ ಶರಣಬಸವ ನಾಗೇಂದ್ರ ಅವರ ನಿವಾಸದಲ್ಲಿ ಸುಮಾರು 28 ಕ್ವಿಂಟಲ್ ಕ್ಷೀರಭಾಗ್ಯದ ಹಾಲಿನ ಪುಡಿ ದಾಸ್ತಾನು ಸಂಗ್ರಹಿಸಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಡಿ ಅಪೌಷ್ಟಿಕ ನಿವಾರಣೆ ಮಾಡುವ ಉದ್ದೇಶದಿಂದ ಶಾಲೆಯ ಮಕ್ಕಳಿಗೆ ಹಾಲಿನ ಪೌಡರ್ ವಿತರಿಸಲಾಗುತ್ತದೆ. ಗ್ರಾಮದ ಕಟ್ಟಡವೊಂದರಲ್ಲಿ ಸುಮಾರು 20ಕ್ಕೂ ಅಧಿಕ ಕ್ಷೀರಭಾಗ್ಯದ ಹಾಲಿನ ಪುಡಿಯ ಚೀಲಗಳು ಪತ್ತೆಯಾಗಿವೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಬಿಸಿ ಊಟದ ಜೊತೆಗೆ ಹಾಲು ವಿತರಿಸಲು ಹಾಲಿನ ಪುಡಿ ನೀಡಲಾಗಿದೆ. ಕಾಳಸಂತೆಯಲ್ಲಿ ಮಾರಾಟ ದೂರಿನ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಜಪ್ತಿ ಮಾಡಿದ್ದಾರೆ ಎಂದರು. ಆದರೆ ಕಳೆದ 2 ವರ್ಷಗಳಿಂದ ಅಕ್ರಮವಾಗಿ ಹಾಲಿನ ಪೌಡರ್ ಸಾಗಾಣಿಕೆ ಮಾಡಲಾಗುತ್ತದೆ. ಸರ್ಕಾರದ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಾಲಿನ ಪುಡಿ ಪ್ಯಾಕೆಟ್ಗಳನ್ನ ನಿನ್ನೆ ದಿನ ಅಕ್ರಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತ ಸುಲ್ತಾನ್ಪುರ ಗ್ರಾಮದಲ್ಲಿ ಒಂದು ಊರಿನ ಹೊರವಲಯದಲ್ಲಿರ್ತಕ್ಕಂಥ ಒಂದು ಅಕ್ರಮವಾಗಿ ದಾಸ್ತಾನು ಮಾಡಿ ಅದನ್ನ ಹೈದರಾಬಾದ್ಗೆ ಮಾರಾಟ ಮಾಡತಕ್ಕಂತ ಒಂದು ವ್ಯವಸ್ಥಿತ ಜಾಲ ನಿನ್ನೆ ಪತ್ತೆ ಆಗಿದೆ. ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಅವ್ಯವಹಾರ ನಡೀತಾ ಬಂದಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಹಲವಾರು ಕಾರ್ಯಕರ್ತರು ತಿಳಿಸಿಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಒಂದು ಸಂದರ್ಭದಲ್ಲಿ ನಿನ್ನೆ ದಾಳಿ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರ ಜೊತೆಯಲ್ಲಿ ಇದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಇವತ್ತು ವಿಶೇಷವಾಗಿ ತಮ್ಮ ಮುಖಾಂತರ ಹೇಳಕ್ಕೆ ಬಯಸೋದೇನಂತಂದ್ರೆ, ಗ್ರಾಮೀಣ ಮಕ್ಕಳು ಬಡವರು ಅಂತ ಸರ್ಕಾರಿ ಶಾಲೆಗಳಿಗೆ ಸಿಗಬೇಕಂತ ಸೌಲಭ್ಯಗಳನ್ನ ಇವತ್ತೇನು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಸೇರ್ಕೊಂಡು ಇದನ್ನು ಲೂಟಿ ಮಾಡತಕ್ಕಂತ ಲೂಟಿ ದಂಧೆಯಲ್ಲಿ ತೊಡಗಿದ್ದಾರೆ. ಆ ಒಂದು ದಂಧೆಯನ್ನ ಕಳೆದ 2 ವರ್ಷಗಳಿಂದಲೂ ಕೂಡ ಅದು ಇರ್ತಕ್ಕಂಥದ್ದು ಬೇನಾಮಿ ಹೆಸರಲ್ಲಿ ಒಂದು ಟೆಂಡರ್ ಅನ್ನು ತಗೊಂಡು ಕಾಂಗ್ರೆಸ್ ಮುಖಂಡರು ಕೂಡ ಇದನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ದಾಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅಲ್ಲಿ ದಾಳಿ ನಡೆತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶಿವಪ್ಪ ನಾಯಕರವರು ಅದನ್ನ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಬಹಳ ಮುತುವರ್ಜಿ ವಹಿಸಿ ಪ್ರಕರಣವನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಟ್ರು. ಆದ್ದರಿಂದ ಇವತ್ತು ನಾವೆಲ್ಲರೂ ಒತ್ತಾಯ ಮಾಡೋದಿಷ್ಟೇ, ಶಿವಪ್ಪ ನಾಯಕ್ ಪ್ರಚಾರ ಸಮಿತಿ ಅಧ್ಯಕ್ಷರು, ವಿಲೇಸೂರು ಬ್ಲಾಕ್ ನ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಶಿವಪ್ಪ ನಾಯಕರವರು ಆ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ರು. ಆ ಒಂದು ಸಂದರ್ಭದಲ್ಲಿ ಇವತ್ತೇನು ಮಾಧ್ಯಮ ಮುಖಾಂತರ ಕೂಡ ಈಗಾಗಲೇ ಸುದ್ದಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ದಯವಿಟ್ಟು ತಮ್ಮ ಮುಖಾಂತರ ಕೇಳಿಕೊಳ್ಳೋದು ಏನಂತಂದ್ರೆ, ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಇರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ಬಂದರೂ ಕೂಡ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಿದೆ. ಇದನ್ನ ರಾಯಚೂರು ಗ್ರಾಮೀಣಕ್ಕೆ ಸಂಬಂಧಪಟ್ಟಿದೆ, ನಮ್ಮ ರಾಯಚೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಗಳಿಗೆ ಸಿಗಬೇಕಾದಂತ ಒಂದು ಕ್ಷೀರಭಾಗ್ಯ ಯೋಜನೆ ಏನಿದೆ ಅದರ ಮುಖಾಂತರ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದು ಅಕ್ರಮವಾಗಿ ಅಲ್ಲಿ ದಾಸ್ತಾನು ಮಾಡಿ ಪ್ರತಿ ದಿನವೂ ಕೂಡ ಈ ಒಂದು ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಆದ್ದರಿಂದ ಇದರಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಕೆಲವು ಮುಖ್ಯೋಪಾಧ್ಯಾಯರು ಕೂಡ ಅದರಲ್ಲಿ ಸೇರಿಕೊಂಡು ಅವ್ಯವಹಾರ ಸರ್ಕಾರ ಬಿಡುಗಡೆಗೊಳಿಸುವ ಅಭಿವೃದ್ಧಿ ಕಾಮಗಾರಿಗಳ ಅಭಿವೃದ್ಧಿಯಲ್ಲಿ ಕೆಲ ಕೊರತೆಗಳನ್ನು ಕಾರ್ಪೊರೇಟರ್ ಸಂಸ್ಥೆಗಳ CSR ಅನುದಾನದಡಿ ಪೂರ್ಣಗೊಳಿಸಲು ಅನುಕೂಲವಾಗುತ್ತದೆ ಎಂದು ಸಂಸದರಾದ ಜಿ ಕುಮಾರ್ ನಾಯ್ಕ್ ಅವರು ಹೇಳಿದರು. ಇಂದು ನವೋದಯ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಜಿಲ್ಲಾ ಆಡಳಿತದಿಂದ ಆಯೋಜಿಸಲಾಗಿದ್ದ CSR ಸಮಾವೇಶ ಕಾರ್ಪೊರೇಟರ್ ಮತ್ತು ಅಭಿವೃದ್ಧಿ ಸಹಭಾಗತ್ವ ಇಂಪ್ಯಾಕ್ಟ್ ಸಮಿಟ್ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಪೊರೇಟರ್ ಸಂಸ್ಥೆಗಳು ಬರುವ ಲಾಭಾಂಶವನ್ನು ಸಂಸ್ಥೆಯ ಅಭಿವೃದ್ಧಿಗೆ ಬಳಸುವುದರೊಂದಿಗೆ ನಿರ್ದಿಷ್ಟ ಮೊತ್ತವನ್ನು ಸಾಮಾಜಿಕ ಜವಾಬ್ದಾರಿಯ ಕಾರ್ಯಕ್ರಮಗಳಿಗೂ ನೇರು ನೀಡುವುದರಿಂದ ಹಿಂದುಳಿದ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. We will now screen a short documentary Raichur district already. Documentary of about 5 minutes.
ಕೃಷ್ಣಾ ಮತ್ತು ತುಂಗಭದ್ರಾ ಮಹಾನದಿಗಳ ನಡುವೆ ಹರಡಿರುವ ಫಲವತ್ತಾದ ದೋಡಿನ ಭತ್ತದ ಗದ್ದೆಗಳ ಸೊಬಗು, ರಾಜ್ಯದ ಶಕ್ತಿಯ ಅವಿಭಾಜ್ಯ ಕೇಂದ್ರ, ದೇಶದ ಭವ್ಯ ಕೋಟೆಗಳ ವೈಭವ, ಮಸ್ಕಿಯ ಅಶೋಕ ಶಿಲಾಸನದ Here as the Deputy Commissioner long time back, substantially long time back, that was in 1999 to 2002. So those days were slightly different in the sense that government did not have this much of funds that as they have today. It's very difficult to count the number of zeros in the budget that we just passed the last couple of months back at Lok Sabha. Over 55 lakh crores, 55 lakh crores, unimaginable. We had no idea as to how many zeros that we have just cleared. Similarly, Karnataka state also has over 3.5 to 4 lakh crore budget, unimaginable. Earlier it used to be less than a lakh of crores, and we did have shortage of funds for developmental activities. Today we seem to have enough funds. We should have become a very developed district or developed country long time back. Is it so? Why has it not happened? These are the questions which we need to introspect regularly, and especially on occasions such as this. As we plan, as the district administration plans for every year's budget, it is always faced with shortage of funds. Today you may be lauding over 4 lakh crore budget, and Raichur must be getting a good share, but still it will fall short, because we do know that the uses that the money can be put to in order to develop this district are many, and the money's amount is limited. That is where we look out, the administration looks out for contributors and people who can join hands. ಮತ್ತೆ ಗ್ರಾಜುಯೇಷನ್ಗೆ ಸಸ್ಟೈನ್ಡ್ ಎಫರ್ಟ್ಸ್ ಬೇಕಾಗುತ್ತದೆ. ಸೊ ನಮ್ಮ ಕಾರ್ಪೊರೇಟ್ಸ್ ಏನು ಬಂದಿದ್ದೀರಾ, ದ ಮೇನ್ ಇಂಟೆನ್ಷನ್ ಬಿಹೈಂಡ್ ಕಾಲಿಂಗ್ ಯು ಆಲ್ and having you here with us is to show you that Raichur still needs so much of development. That is one reason. Second reason, to acknowledge and appreciate the help that you have been providing through CSR funds to take the district further. ನಾವು ಎಷ್ಟು ಹಿಂದೆ ನಿಂತಿದ್ದೀವಿ, ಇವತ್ತು ಸ್ವಲ್ಪ ಎಷ್ಟು ಮುಂದೆ ಬಂದಿದ್ದೀವಿ, ಅದರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ CSR ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಷನ್ ಇದೆ. ಸೊ ಅದರದ್ದು ಕಂಟಿನ್ಯೂಯೇಷನ್ ಅನ್ನು ನಾವು ಕೇಳ್ತಾ, ಇಷ್ಟು ಏರಿಯಾಗಳಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಪ್ರತಿಯೊಂದು ಇಲಾಖೆಯಲ್ಲಿನೂ ಕೂಡ ಅವರದ್ದು ಸ್ಪೆಸಿಫಿಕ್ ಆದ ಇಂಡಿಕೇಟರ್ಸ್ ಹಾಗೂ ಯಾವ ಯಾವ ಕ್ಷೇತ್ರಗಳಲ್ಲಿ ಅವರಿಗೆ CSR ಫಂಡ್ಸ್ ಬೇಕಾಗುತ್ತದೆ. ನಾಟ್ ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್, ವಿ ಹ್ಯಾವ್ ಕೇರ್ಫುಲಿ put it as a mix of infrastructure and social intervention also that we are looking forward from our CSR partners. So with that note, thank you so much for being part of the CSR conclave. Concept of return on investment. But there is something called social return on investment. All of you must have heard about it, SROI. So if you talk about SROI, I was just before coming to, because we were coming for a CSR conclave, I was reading about a CSR report made by NITI Aayog. So what the report highlighted is, the CSR was, like MP sir highlighted in his address, CSR was conceptualized to reduce the inequalities. So wherever industrial districts are there or developed districts are there usually the focus will be more, population will be more, in-migration will be more, automatically budget allocation will be also more. So CSR was conceptualized wherein these corporates can come in, help such small districts or aspirational backward districts like Raichur, Yadgiri or various other districts, and help them to come forward. But if you look at the current scenario, the report says that 75% of CSR allocations in the country is actually going and getting concentrated in industrially developed districts. So that is what they call the demand versus supply driven paradox. See, I work with Deloitte. So any company, usually obviously they would like to spend within 50 kilometers, 100 kilometers of their radius, of their headquarters. But is that giving you the highest SROI is something you and we have to question. Number one. Number two, same report highlights that for every 1 rupee spent in a district like Raichur or the aspiration districts,
We have, I think, around 110 or 112 aspiration districts in the country designated by the NITI Aayog. So for every rupee spent in such a district, the SROI comes to around 5 rupees. Whereas for every rupee you spend in a developed city or a developed district, the SROI comes to around 1.5 rupees. You will imagine, you give 10 lakhs to Bangalore, a city like Bangalore. It's a very paltry amount. Maybe, I don't know what they can spend it on. Give 10 lakhs to Raichur in city or in the rural area, we can help 10 schools, build 10 smart classrooms. The impact is huge. So in that context, this district, this city needs your help. Point number 1. Point number 2, when you talk about marginal utility, all of you must have heard about marginal utility. So here for every rupee that you will be spending, the kind of impact we will be creating on elevating multi-generational. ದೇವದುರ್ಗ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಚವಾನಿ ಕುಸಿದು ಇಬ್ಬರು ಯುವಕರು ಮೃತಪಟ್ಟಿದ್ದ ಪ್ರಕರಣಕ್ಕೆ ಸಂಬಂಧ ಜಿಲ್ಲಾ ಆಡಳಿತ 1 ವಾರದ ಗಡುವು ಅವಧಿಯಲ್ಲಿ ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಜಿಲ್ಲೆ ಬಂದ್ ಮಾಡಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಶಿವರಾಜ ಜಾನಕಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ದುರ್ಘಟನೆಯಲ್ಲಿ ಕ್ಯಾತಿಗೇರ ದೊಡ್ಡಿ ನಿವಾಸಿ ನಾಗರಾಜ ಚಿದಾನಂದಪ್ಪ 20 ಮತ್ತು ಸಮುದ್ರ ಗ್ರಾಮದ ರವಿಚಂದ್ರ ಯಲ್ಲಪ್ಪ 19 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕೋತಿಗುಡ್ಡ ಗ್ರಾಮದ ಯುವಕ ನಾಗಾರ್ಜುನ ಅವರು ಮೃತಪಟ್ಟಿದ್ದು, ಇವರ ಸಾವಿಗೆ ಹಾಸ್ಟೆಲ್ ವಾರ್ಡನ್ನ ಶರಣಬಸವ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಮುಖ್ಯ ನೇರ ಹೊಣೆಗಾರರು ಎಂದು ಆರೋಪಿಸಿದರು. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ 3 ಜನ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಎಂದು ಆರೋಪಿಸಿದರು. 3 ಜನ ವಿದ್ಯಾರ್ಥಿಗಳು ಮೃತಪಟ್ಟು ಸುಮಾರು 20 ದಿನಗಳ ಕಳೆದರೂ ಇದುವರೆಗೂ ಅವರ ಕುಟುಂಬಸ್ಥರಿಗೆ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅದು ವಾಣಿಜ್ಯ ಬಿಲ್ಡಿಂಗ್ ಆಗಿರೋದ್ರಿಂದ ಸ್ಥಳೀಯ ಪುರಸಭೆ ಇಂಜಿನಿಯರು ಮತ್ತು ಟೆಕ್ನಿಷಿಯನ್ ಬೇಕಾಗಿತ್ತು. ಒಂದು ಇವತ್ತು ಆ ಬಿಲ್ಡಿಂಗ್ ನಲ್ಲಿ 3 ಜನವನ್ನು ಮರಣ ಹೊಂದಿರ್ತಾರೆ. ಸಡನ್ ಆಗಿದ್ದು 3 ಜನ ಹೊಂದಿರ್ತಾರೆ. 3 ಜನಕ್ಕೆ ಗಾಯಗಳಾಗಿರ್ತವೆ. ಹೆಸರು ಹೇಳಿದವರು ನಾಗಾರ್ಜುನ, ರವಿಚಂದ್ರ ಮರಣ ಹೊಂದಿರ್ತಾರೆ. ಆ ಸಂದರ್ಭದಲ್ಲಿ ಮರಣ ಹೊಂದಿದ ಸಂದರ್ಭ ಸ್ವಲ್ಪ ಸಮಯಕ್ಕೆ ಸುದ್ದಿ ಆಗ್ತದ. ಎಲ್ಲಾ ದಲಿತ ಸಂಘಟನೆಗಳು, ಒಕ್ಕೂಟದವರು ಎಲ್ಲರನ್ನೂ ಹೋರಾಟವನ್ನು ರೂಪಿಸಿ ನಾವು ಬೀದಿಗಿಳಿದು ಹೋರಾಟ ಮಾಡತ್ತಂದ್ರೆ ಎಲ್ಲರೂ ಹೋರಾಟ ಮಾಡ್ತಾರ. ಹೋರಾಟದ ಒಂದು ಮತ್ತು ಮಕ್ಕಳ ಕಷ್ಟದಲ್ಲಿದ್ದಾಗ ಪೊಲೀಸರು ತಾವೇ ಒಂದು ಕಂಪ್ಲೇಂಟ್ ತಯಾರು ಮಾಡ್ಕೊಂತಾರೆ. ಅದನ್ನ ಈ ಖಾಸಗಿ ವ್ಯಕ್ತಿಗೆ ಪರಿಹಾರ ಕೊಡ್ಬೇಕಂತ ನಮ್ಮ ಕೂಗಾಗಿರೋದ್ರಿಂದ ಅವ್ರು ಏನ್ ತಿಳ್ಕೊಂಡ್ರೆ ಖಾಸಗಿ ವ್ಯಕ್ತಿನ ಯಾವ ರೀತಿ ಸೇಫ್ ಮಾಡಬೇಕು, ಯಾವ ಸೆಕ್ಷನ್ ಹಾಕ್ಬೇಕಂತ ಕಾಟಾಚಾರಕ್ಕ ಒಂದು ಗುನ್ನೆ ದಾಖಲೆ ಮಾಡಿಕೊಂಡು ಪೋಸ್ಟ್ ಮಾಡೋ ಒಂದು ಸಂದರ್ಭದಲ್ಲಿ ಅರ್ಜಿಯಲ್ಲಿ ಸೈನ್ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಇವರಿಗೆ ಕಷ್ಟದಲ್ಲಿ ಮಗನೇ ಹೋಗ್ಯಾನ ಯಾವುದೋ ಸೈನ್ ಅಂತ ಇವರು ಆ ಸಂದರ್ಭದಲ್ಲಿ ಸೈನ್ ಮಾಡ್ತಾರ. ಸ್ವಲ್ಪ ದಿನಗಳಾದ್ಮೇಲೆ ಅವರಿಗೆ ಒಂದು 5-6 ದಿನ ಆದ್ಮೇಲೆ ಎಚ್ಚೆತ್ತಿಗೆ ಇವತ್ತು ಯಾರು ಮಾಡ್ಬೇಕಾಗಿತ್ತು FIR? ನಾವು ನೆಮ್ಮಿದಂತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿ, ರಾಜ್ಕುಮಾರ್ ಆಗಿರ್ಬೋದು, ವಾರ್ಡನ್ ಮಂಜುನಾಥ್, ಶರಣಬಸವ ವಾರ್ಡನ್ ಇವರು ತಮ್ಮ ವಸತಿ ನಿಲಯದಲ್ಲಿ ಇರತಕ್ಕಂಥ ಮಕ್ಕಳ ಜವಾಬ್ದಾರಿಯನ್ನು ತಗೊಂಡು ಇವರೇ ದೂರು ಕೊಡಬೇಕಾಗಿತ್ತು. ಬಾಲಕರು ಬೆಂಗಳೂರಿಗೆ ಇವತ್ತು ವರ್ಷ ಹೋಗಿ ಇವತ್ತು ದುಡಿತಕ್ಕಂಥವ್ರು ಕರೆಸ್ಕೊಂಡ್ಬಂದು ಇವತ್ತು ಇವರು ಎಲ್ಲರೂ ಸೇರ್ಕೊಂಡು ಇವತ್ತು ಏನ್ ಆಟ ಆಡ್ತಾರ, ಉದಾಹರಣೆ ಕೊಡ್ತಾರ ಅಂದ್ರೆ ಇಲ್ಲ ಮೆಟ್ರಿಕ್ ಪೂರ್ವಕ ಇವತ್ತು ಡಿಗ್ರಿ ಮುಗಿದಿತ್ತು ಹುಡುಗಂದು, ಇನ್ನ ಫಸ್ಟ್ ಇಯರ್ ಇದ್ದ, ಸೆಕೆಂಡ್ ಇಯರ್ ಇದ್ದ ಅಂತ ಕನ್ಫ್ಯೂಸ್ ಮಾಡಿ ಜಿಲ್ಲಾ ಆಡಳಿತಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನೇರ ಹೊಣೆ ಇವತ್ತು ರಾಜ್ಕುಮಾರ್ ಸಮಾಜ ಕಲ್ಯಾಣ ಅಧಿಕಾರಿಗಳು, ಶರಣಬಸವ ವಾರ್ಡನಿವರೇ ಇದಕ್ಕೆ ಕಾರಣರಾಗ್ತಾರೆ ಈ ಸಾವಿಗೆ. ಅವರು ಬೇಜವಾಬ್ದಾರಿಯಿಂದ ನಾನು ಮುಂದೆ ಹೇಳ್ತೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಾಸ್ಟೆಲ್ ಅಲ್ಲಿ ಏನ್ ಅವ್ಯವಹಾರ ಏನ್ ಮಾಡ್ತಾ ಇರ್ತಕ್ಕಂಥ ಮುಂದಿನ ದದ್ದಲ್ ಬಸನಗೌಡ ಅವರಿಗೆ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಜಿಲ್ಲೆಯ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಹರ್ಷಿ ವಾಲ್ಮೀಕಿ ನಾಯಕ ಗೆಳೆಯರ ಬಳಗದ ಅಧ್ಯಕ್ಷ ಎಸ್ ಈರಣ್ಣ ನಾಯಕ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಜಿಲ್ಲೆಯ ನಾಯಕ ಸಮಾಜಕ್ಕೆ ಅನ್ಯಾಯವಾಗುತ್ತಲೇ ಇದೆ. ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. 2 ಬಾರಿ ಶಾಸಕರಾಗಿರುವ ದದ್ದಲ್ ಬಸನಗೌಡ ಇವರಿಗೆ ಸಚಿವ ಸ್ಥಾನ
ಸ್ಥಾನ ನೀಡುವ ಮೂಲಕ ಪರಿಶಿಷ್ಟ ಪಂಗಡ ಹಾಗೂ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಬೇಕು. ಒಂದು ವೇಳೆಗೆ ಸಚಿವ ಸ್ಥಾನ ನೀಡದೆ ಹೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಮುದಾಯ ಜನರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ದದ್ದಲ್ ಬಸನಗೌಡರವರಿಗೆ, ಶ್ರೀಮಾನ್ಯ ದದ್ದಲ್ ಬಸನಗೌಡರವರಿಗೆ ಈ ಒಂದು 2ನೇ ಹಂತದ ಮಂತ್ರಿ ಪದವಿ ವಿಸ್ತರಣೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ, ವಾಲ್ಮೀಕಿ ಸಮಾಜದ ಒತ್ತಾಯ. ಒಂದು ವೇಳೆ ಕೊಡದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಈ ಸಲ ನಾವು 7 ಸ್ಥಾನಗಳಲ್ಲಿ 7 ಶಾಸಕ ಸ್ಥಾನಗಳಲ್ಲಿ ರಾಯಚೂರು ಜಿಲ್ಲೆಯಿಂದ 7 ಸ್ಥಾನಗಳಲ್ಲಿ ಸಿಂಹಪಾಲಾಗಿ ನಾವು 4 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೇವೆ ನಮ್ಮ ಸಮಾಜದ. ರಾಯಚೂರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ಸವಾರದೆ ಕಾರುಬಾರು ಎಲ್ಲೆಂದರಲ್ಲಿ ಅವೈಜ್ಞಿಕವಾಗಿ ಬೈಕ್ಗಳನ್ನು ನಿಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಬಸ್ಸುಗಳ ಓಡಾಟಕ್ಕೆ ಸಮಸ್ಯೆ ಆಗುತ್ತಿದೆ. ಅಷ್ಟೇ ಅಲ್ಲದೆ ಆಟೋಗಳು ಕೂಡ ಎಲ್ಲೆಂದರಲ್ಲೇ ನಿಲ್ಲುತ್ತಿರುವ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದಿಂದ ಬೇರೆ ಊರುಗಳಿಗೆ ಹೊರಗೆ ಹೋಗಬೇಕಾದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿದ್ದು, ಸಾರಿಗೆ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸುವ ಮೂಲಕ ಸಮಸ್ಯೆ ಕುರಿತು ಕ್ರಮ ಕೈಗೊಳ್ಳಬೇಕಾಗಿದೆ. ಇನ್ನು ದ್ವಿಚಕ್ರ ವಾಹನಗಳಿಗಾಗಿ ಪ್ರತ್ಯೇಕ ವಾಹನ ನಿಲುಗಡೆ ಸ್ಟ್ಯಾಂಡ್ ಮಾಡಲಾಗಿದ್ದು, ಅಲ್ಲೇ ದ್ವಿಚಕ್ರ ವಾಹನಗಳನ್ನು ನೆಲೆಸುವಂತೆ ಕ್ರಮ ಕೈಗೊಳ್ಳಬೇಕಿದೆ. ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಒತ್ತಾಯವಾಗಿದೆ.